ನಮಸ್ಕಾರ ಎಲ್ಲರಿಗೂ. ಕೋಡಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹಗಳು ನಡೆಯಲಿ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ತಾಲೂಕಿನ ಕಂಚಿಕೇರಿ ಗ್ರಾಮದ ಡಾಕ್ಟರ್ ಕೊಟ್ರೇಶ್ ಬಿದ್ರಿ, ಶ್ರೀಮತಿ ಅನುರಾಧ ಕೊಟ್ರೇಶ್ ಪ್ರತಿಷ್ಠಾನ ವತಿಯಿಂದ ಕೋಡಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲಿಂಗೈಕ್ಯ ಬಿದಿರಿ ರೇವಣ ಸಿದ್ದಪ್ಪನವರ ಸ್ಮರಣಾರ್ಥವಾಗಿ 25ನೇ ವರ್ಷದ ಸಾಮೂಹಿಕ ವಿವಾಹಗಳು 12 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹಗಳು ನಡೆದವು. ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಶಿರಹಟ್ಟಿ ಬಾಳೆಹೊಸೂರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಬಿದಿರಿ ಕೊಟ್ರೇಶಪ್ಪನವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಇಂದು 25ನೇ ವರ್ಷದ ಉಚಿತ ಸಾಮೂಹಿಕ ಮದುವೆಗಳು ಮಾಡುತ್ತಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ 50 ವರ್ಷದವರೆಗೆ ಹೆಚ್ಚು ಹೆಚ್ಚು ಉಚಿತ ಮದುವೆಗಳನ್ನು ಮಾಡಲಿ. ಡಾಕ್ಟರ್ ಬಿದಿರಿ ಕೊಟ್ರೇಶಪ್ಪನವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಜೋಡಿಗಳಿಗೆ ಮಾಂಗಲ್ಯ ವಿತರಿಸಿ ಮಾತನಾಡಿ, ಬಡವರಿಗೆ ಹೊರೆಯಾಗದಂತೆ ಬಿದಿರಿ ಕೊಟ್ರೇಶಪ್ಪನವರು ಪ್ರತಿ ವರ್ಷ ಸಾಮೂಹಿಕ ಮದುವೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇದನ್ನೇ ಮುಂದುವರಿಸಿಕೊಂಡು ಹೋಗಲಿ. ಇದರ ಜೊತೆಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮುಂದುವರಿಸಿಕೊಂಡು ಹೋಗಲಿ ಎಂದು ಹೇಳಿದರು. ಡಿ ಬಸವರಾಜ್ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಬಿದಿರಿ ಕೊಟ್ರೇಶ್ ವಂಶಸ್ಥರಿಂದ ಸಮಾಜಮುಖಿ ಟ್ರಸ್ಟ್ ವತಿಯಿಂದ ಉಚಿತ ಮದುವೆಗಳ ಜೊತೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಸನ್ಮಾನ ಮಾಡುತ್ತಿದ್ದಾರೆ. ಶ್ರೀಶೈಲ ಬಾಳೆಹೊಸೂರು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಬಿದಿರಿ ಕೊಟ್ರೇಶಪ್ಪನವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ದೇವರು ಕರುಣಿಸಲಿ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ, ನಗದು ಬಹುಮಾನ, ಬಿದ್ರಿ ಸಮಗ್ರ ಸಾಧನಾ ಪ್ರಶಸ್ತಿಯನ್ನು ಸಿಂಗ್ರಿಹಳ್ಳಿ ಕಾಲೇಜಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಾನ್ನಿಧ್ಯ ಡಾಕ್ಟರ್ ಚನ್ನಸಿದ್ದರಾಮ, ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲ, ಅಧ್ಯಕ್ಷತೆ ಡಾಕ್ಟರ್ ಬಿದ್ರಿ ಕೊಟ್ರೇಶ್, ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ಯರಬಳ್ಳಿ ಉಮಾಪತಿ, ದಿಶಾ ಸಮಿತಿ ಸದಸ್ಯ ರೆಡ್ಡಿ ಶಾಂತಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಳ್ಳಿಕೆರೆ ನೀಲಮ್ಮ ಮಂಜಪ್ಪ, ಉಪಾಧ್ಯಕ್ಷ ತನುಜಾ ನಾಗರಾಜ್, ಬಿದಿರಿ ಸುನಿಲ್ ಶಂಕರ್ ಪಾಟೀಲ್, ವೆಂಕಟೇಶ್ ರಾಮರೆಡ್ಡಿ, ಜಿ ಚಿದಾನಂದ್, ಡಾಕ್ಟರ್ ಅನಿಲ್ ಜಾತಪ್ಪ, ಪ್ರಾಂಶುಪಾಲರಾದ ತೋಪಾಲಿ ಹಾಲೇಶ್, ರಾಮಚಂದ್ರಪ್ಪ ಚಳಗೇರಿ, ಉಪನ್ಯಾಸಕರಾದ ವೆಂಕಟೇಶ್, ಪರಶುರಾಮ್, ಸುತ್ತಮುತ್ತ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ, ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮನ್ ಟಿಡಿ. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಿದಿರಿ ಕೊಟ್ರೇಶಪ್ಪನವರ ಕೂಡ ಭಗವಂತನ ಅನುಗ್ರಹ ಇರಲಿ. ಈ 25ರ ಸಂಭ್ರಮ 50 ವರ್ಷಗಳವರೆಗೆ ಮುಂದುವರಿಯಲಿ. ಸಮಾಜಕ್ಕೆ ಬಲ ಆಗಲಿ, ಆರ್ಥಿಕ ದೂರ ಆಗಲಿ, ಸರಳತೆ ಸಂಭ್ರಮಿಸಿದೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಡಾಕ್ಟರ್ ಕೊಟ್ರೇಶ್ ಬಿದಿರಿ ಕುಟುಂಬದವರು ಭಾಳ ಅಚ್ಚುಕಟ್ಟಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಹಾಗೂ ಕಂಚಿಕೆರೆ ಗ್ರಾಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸುವ ಮುಖಾಂತರ ಇವತ್ತು ಬಡ ಕುಟುಂಬದವರು ಒಂದು ಮದುವೆ ಮಾಡಬೇಕಂದ್ರೆ ಭಾಳಷ್ಟು ಕಷ್ಟ ಆಗಬೇಕಾಗುತ್ತೆ. ಇವತ್ತು ಕಳೆದ 25 ವರ್ಷಗಳಿಂದ ನೂರಾರು ಮದುವೆಗಳನ್ನು ಡಾಕ್ಟರ್ ಕೊಟ್ರೇಶ್ ಬಿದಿರಿ ಅವರು ಹೆಣ್ಣು ಗಂಡು ಎರಡೂ ಕಡೆ ಖರ್ಚನ್ನು ಅವರೇ ಸ್ವತಃ ತಮ್ಮ ಕುಟುಂಬದಿಂದ ತಮ್ಮ ಟ್ರಸ್ಟಿಂದ ವಹಿಸ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ.
ಇವತ್ತು ಒಂದು ಮದುವೆ ಅಂದರೆ ಒಂದು ಕುಟುಂಬಕ್ಕೆ ಒಂದು ಭಾರ ಅಂತಕ್ಕಂಥ ಕಾಲ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು 10 ಜೋಡಿ ಮದುವೆ ಅಂದರೆ 20 ಕುಟುಂಬಗಳ ಒಂದು ಆರ್ಥಿಕ ಹೊರೆಯನ್ನು ಅವರು ಇಳಿಸಿದ್ದಾರೆ. ಇವತ್ತು ಅಷ್ಟೇ ಅಲ್ಲ, ಕೊಟ್ರೇಶ್ ಬಿದ್ರಿ ಅವರು ಈ ಊರಿನ ಒಂದು ಗ್ರಾಮದ ಕಂಚಿಕೆರೆ ಗ್ರಾಮದ SSLC ವಿದ್ಯಾರ್ಥಿಗಳು ಇರ್ಬೋದು, PUC ವಿದ್ಯಾರ್ಥಿಗಳು ಇರ್ಬೋದು, ಅವರ ಪುರಸ್ಕರಿಸ್ತಕ್ಕಂಥ ಪ್ರತಿಭಾವಂತರಿಗೆ ಒಂದು ಸನ್ಮಾನವನ್ನು ಬಹುಮಾನವನ್ನು ನೀಡಿದ್ದಾರೆ. ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಅವರು ದಾವಣಗೆರೆ ಮಹಾನಗರದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯವನ್ನು, ಸಮುದಾಯ ಭವನವನ್ನು, ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇವತ್ತು ಅವ್ರ ಕುಟುಂಬ ಸಮಾಜ ಸೇವೆಯಲ್ಲಿ ಕಳೆದ 25 ವರ್ಷಗಳನ್ನು ತೊಡಗಿಕೊಂಡಿದೆ. ಇವತ್ತು ನಾಡಿನ ಪ್ರಸಿದ್ಧ ಸ್ವಾಮೀಜಿಗಳು, ಶ್ರೀಶೈಲ ಸ್ವಾಮೀಜಿಗಳು, ಲಿಂಗಳೇಶ್ವರ ಸ್ವಾಮೀಜಿಗಳು ಬಂದು ಆಶೀರ್ವಚನ ನೀಡಿದ್ದಾರೆ. ನಾನಾದರೂ ಇವತ್ತು ಕೊಟ್ರೇಶ್ ಬಿದ್ರಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಅವರಿಗೆ ಚೈತನ್ಯ ತುಂಬಲಿ ಅಂತ ಹಾರೈಸ್ತೀನಿ.